ಇವತ್ತು ಕರ್ನಾಟಕ ರಾಜ್ಯದ ಒಂದು ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಯಿತು. ಅದರಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ಏನು 224 ಶಾಸಕರಿದ್ದಾರೆ, ಅದರಲ್ಲಿ ಬಲಿಜ ಸಮುದಾಯದಿಂದ ಆಯ್ಕೆಯಾಗಿರ್ತಕ್ಕಂಥ ಏಕೈಕ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಅದು ನಮ್ಮ ಪ್ರದೀಪ್ ಈಶ್ವರವರು. ಆ ಪ್ರದೀಪ್ ಈಶ್ವರ್ ಅವರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದಾರೆ. ಚಿಕ್ಕಬಳ್ಳಾಪುರದ ಒಂದು ಶಾಸಕರಾಗಿರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೂ ಸಹ ಅಹಿಂದ ವರ್ಗಕ್ಕೆ ರೇಣುಕಾ ರಾಜೇಂದ್ರನ್ನು ಮತ್ತು KM ಮುನಿಯಪ್ಪರವರನ್ನು ಬಿಟ್ಟರೆ ಇದುವರೆಗೂ ಯಾರಿಗೂ ಸಹ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಅದರಿಂದ ನಮ್ಮ ಒಂದು ಈ ಚಿಕ್ಕಬಳ್ಳಾಪುರಕ್ಕೆ ಏಕೈಕ ಜನಾಂಗದಿಂದ ಆಯ್ಕೆ ಆಗಿರ್ತಕ್ಕಂಥ ಶ್ರೀಯುತ ಪ್ರದೀಪ್ ಈಶ್ವರ್ ಬಲಿಜ ಜನಾಂಗದಿಂದ ಆಯ್ಕೆ ಆಗಿರೋದ್ರಿಂದ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು. ಅದನ್ನು ನಮ್ಮ ಹೈಕಮಾಂಡು ಅದನ್ನು ಪುರಸ್ಕರಿಸಿ ಅವರಿಗೆ ಕೊಟ್ಟಿದ್ದೇ ಆದರೆ ಈ ಒಂದು ಅಹಿಂದ ವರ್ಗ, ಹಿಂದುಳಿದ ವರ್ಗದವರೆಲ್ಲರೂ ಸಹ ನಾವು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನಾದರೂ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಾಸಕರ ಒಂದು ಲಿಸ್ಟ್ನಲ್ಲಿ ಇದೆ. ಹಾಗಾಗಿ ಇವತ್ತು ನಾವು ಸರ್ಕಾರದ ಮೇಲೆ ಒತ್ತಡ ಇಲ್ಲಪ್ಪ ಅಂತಂದ್ರೆ ಪ್ರದೀಪ್ ಈಶ್ವರ್ ಅವ್ರನ್ನ ಮತ್ತೆ ಬಲಜೇಂದ್ರ ರೆಡ್ಡಿ ಪರವಾಗಿ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. ದೊಡ್ಡವರಿಗೆ ನಾವೆಲ್ಲ ಏನು ಇವಾಗ ಇರ್ತಕ್ಕಂಥವ್ರಿಗೆ ಮುಖ್ಯಮಂತ್ರಿಗಳಿಗಾಗ್ಬೋದು, ಅಧ್ಯಕ್ಷರಿಗಾಗ್ಬೋದು, ಹಿರಿಯ ಮುಖಂಡರಿಗಾಗ್ಬೋದು ನಾವೆಲ್ಲ ಏನು ವಿಚಾರಗಳನ್ನ ತಿಳಿಸ್ಕೊಡೋಂಥ ಇದೆಲ್ಲ ಅವ್ರು ಈಗಾಗಲೇ ಪ್ರಜ್ಞಾವಂತಿದ್ದಾರೆ. ಯಾರ್ಯಾರಿಗೆ ಯಾವ ರೀತಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಈಗಾಗಲೇ ಮೊದಲ ಬಾರಿಗೆಲ್ಲ ತಾವೆಲ್ಲ ಹುಟ್ಟಿರೋ ತಾವೆಲ್ಲ ನೋಡಿದ್ದೀವಿ, ನಾವು ವಿಚಾರಿಸಿದ್ವಿ, ನಾವು ನೋಡಿದ್ದೀವಿ ಪತ್ರಿಕೆಯಲ್ಲಿ ಮತ್ತೆಲ್ಲ